अरण्य शारद चंद्रमा उसळे तुझ्या हास्यात ಮೊದಲು ನಾನು ಸಾರಿ ನಂಬರ್ 1 ಮಾಡ್ತೀನಿ ಅಂತ ನಾವು ವಿಚಾರ ಮಾಡಿ ಆಮೇಲೆ ಆಮೇಲೆ ನಮ್ಮ ಶಿಕ್ಷಕರು ಅಂದ್ರೆ ಅನುಕರಣೆಯನ್ನ ಮಾಡ್ತಿಲ್ಲ, ಮಕ್ಕಳಿಗೆ ಕಲಿಸಿ ಅಂತ ಅನುಕರಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆಯವರೇ ಈ ರೀತಿಯಾಗಿ ಶಾಲೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಯಾಕೆ ಮಾಡ್ಬೋದು ಅನ್ನೋಕ್ಕಂತ ಭಾವನೆಯನ್ನ ನಮ್ಮ ಶಿಕ್ಷಕರಿಗೆ ಬರುತ್ತೆ. ಅದು ಯಾವಾಗ ನಾವು ಮಾಡಿದಾಗ ಮತ್ತೊಬ್ಬರಿಗೆ ಹೇಳ್ಬೇಕಂದ್ರೆ ನಾವು ಮೊದಲು ಮಾಡಿದವ್ರು ಇರ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಕೂಡ ನಾವು ಒಂದು ಮಾದರಿಯಾಗಿ ಮತ್ತೊಬ್ಬರನ್ನ ಇರಬೇಕು. ಅದು ನಮ್ಮ ಎಲ್ಲರೂ ಒಂದು ಸಂಕಲ್ಪ ಇರ್ತದೆ. ಅದರ ಜೊತೆಗೆ ಒಂದು ಆತ್ಮಾವಲೋಕನ ಮಾಡಬೇಕು ಹೆಚ್ಚುವರಿ ಬಗ್ಗೆ. ಇದನ್ನ ಯಾಕೆ ವಿಷಯಾಂತರ ಜನ್ಮ ನೀಡಿದ ಮಕ್ಕಳು ನಿನಗೆ ಅನ್ನ ನೀಡುತ್ತಾರೋ ಇಲ್ಲವೋ ಗೊತ್ತಿಲ್ಲ. ನೀನು ಜನ್ಮ ನೀಡಿದ ಮಕ್ಕಳು ನಿನಗೆ ಅನ್ನ ನೀಡುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಈ ಶಾಲೆಯಲ್ಲಿರುವ ಮಕ್ಕಳಿಂದ ನಿನಗೆ ಅನ್ನ ಸಿಗುತ್ತದೆ. ನಿನ್ನ ಶಾಲೆಯಲ್ಲಿರಲಿ. ನಮಗೆ ಯಾರನ್ನ ಮಕ್ಕಳು ಮಾಡ್ತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತೆ ಇನ್ನು ಎಲ್ಲ ಇವತ್ತು ಈ ಒಂದು ತರಬೇತಿಯಲ್ಲಿ ಎಲ್ಲೋ ಶಿಕ್ಷಣದ ಹುಡಿ ಆಗಲು ಕೂಡ ಬಂದಿದೆ. ಇವತ್ತೇನಪ್ಪ ತರಬೇತಿ ತಗೊಂಡಿದ್ದೇವೆ. ಕುಡಿಯೋರಿಗೆ ಹೇಳೋರಿಗೆ ಶಿಕ್ಷಣದ ಹುಡಿ ಹಾಲು ಮಾಡ್ರೆ ನಾವು ಕೂಡ ಕೊಟ್ಟಿದ್ದೀವಿ. ಮತ್ತು ನಮ್ಮ ಶಾಲೆಯಲ್ಲಿ ಹುಡಿ ಹಾಲು ಕುಡಿಸೋಕಡಿದೆ ನಾವೆಲ್ಲರೂ ಸಿದ್ಧರಾಗಿ ಈ ಒಂದು ವರ್ಕಿಗೆ ಬಂದಿದ್ದೀವಿ. ಮೇಲೆ ನಮ್ಮ ವಿದ್ಯಾರ್ಥಿಗಳು ತಾವು ಶಿಸ್ತನ್ನು ನಾವು ನಿಜವಾಗ್ಲೂ ಏನಂದ್ರೆ ನಾವ್ ಏನಾಗ್ತಾ ಇದ್ದೀವಿ ಬರ್ತಾ ಎಲ್ಲಾ ರೀತಿಯಿಂದ ಶಿಕ್ಷಕರಿಗಷ್ಟೇ ಅಲ್ಲ, ಈಗಿನ ಆಧುನಿಕ ಕಾಲದಲ್ಲಿ ಏನೆಲ್ಲ ಸೌಲಭ್ಯಗಳು ಎಷ್ಟು ಸುಖ ಎಲ್ಲ ಅನುಕೂಲ ಸಿಕ್ಕಷ್ಟು ನಾವು ಅಷ್ಟು ನಮ್ಮ ಮೌಲ್ಯಗಳನ್ನ ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಎಲ್ಲ ಬರೀ ಬೇಕಿಯನ್ನು ಹೊರತಾಗಿ ಕಷ್ಟ ಅನುಭವಿಸ್ತೀವಿ, ಸಮಸ್ಯೆ ಅನುಭವಿಸ್ತೀವಿ. ಈ ಕಷ್ಟದಾಗಿ ನಾವು ಸಾಧನೆ ಮಾಡ್ಬೇಕನ್ನೋ ಪ್ರವೃತ್ತಿ ನಮ್ಮ ಹತ್ರ ಇಲ್ಲ. ಅದೇ ಕೂಡ ಮಕ್ಕಳಂತ ತ್ಯಾಗ ಮಾಡೋ ಭಾವನೆ ಇಲ್ಲ, ಸ್ವಲ್ಪ ಕಷ್ಟ ಅನುಭವ. ಈ ಭಾವನೆ ಇರ್ಲಾರ್ದಕ್ಕೆ ಯಾಂತ್ರಿಕ ಬದುಕಿನಲ್ಲಿ ಎಲ್ಲವನ್ನ ಬಯಸುವಂತ ಬೇಕು 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 ಎಲ್ಲ ಸೌಲಭ್ಯನೇ ಬೇಕು, ಎಲ್ಲರ ಹಾಕು. ಆದ್ರೆ ನಾ ಏನ್ ಮಾಡತ್ತೀವಿ ನಮ್ಮ ಪ್ರಜ್ಞೆ ನಾವು ಕಳ್ಕೊಂಡಿವಲ್ಲ, ಇದು ನನಗೆ ತುಂಬಾ ಖೇದ ಅನ್ಸ್ತದೆ. ಯಾವತ್ತೂ ಇದೇ ಯೋಚನೆ ಮಾಡಿ ಯಾರ ಇದ್ದೀವಪ್ಪ ನಾವು ಎಷ್ಟು ಮಟ್ಟಿಗೆ ಸ್ವಾರ್ಥಿಗಳಾಗ್ತಾ ಇದ್ದೀವಿ. ಬರೀ ಸೌಲಭ್ಯನೇ ಹೇಳ್ತಾ ಇದ್ದೀವಿ ಹೊರತಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಕಿಂಚು ಒಂದು ಎಳೆಯದವರಿಗೆ ಆತ್ಮ ಚುಚ್ತಾ ಇಲ್ಲಲ್ಲ. ನಾನು ಇಲಾಖೆ ಕೇಳ್ತೀನಿ, ಸರ್ಕಾರ ಕೇಳ್ತೀನಿ, ನನಗೆಲ್ಲ ಕೇಳ್ತೀನಿ. ಒಂದು ಸಲ ಆಲೋಚನೆ ಮಾಡಿ ರಾತ್ರಿ ಮಾಡ್ಕೋವ ನಾನು ಇಷ್ಟೆಲ್ಲ ಸರ್ಕಾರದಿಂದ ಸೌಲಭ್ಯ ಪಡಿತಾ ಇದ್ದೀನಿ, ಆ ಸೌಲಭ್ಯ ಅನುಕೂಲ ಪಡಿತಾ ಇದ್ದೀನಿ, ಸರ್ಕಾರ ಕೊಡ್ತಕ್ಕಂಥ ಸಂಬಳದಿಂದ ನನ್ನೆಲ್ಲ ಇಡೀ ಕುಟುಂಬ ಸುಖದಿಂದ ಇರ್ಲತ್ತದ. ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ನ್ಯಾಯ ಕೊಡ್ತೀನಿ, ನನ್ನ ವೃತ್ತಿಗೆ ನ್ಯಾಯ ಒದಗಿಸ್ತಾ